Hello, my dear students. Welcome back to our channel. SSLC ಪರೀಕ್ಷೆ 1 ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕು ತನಕ ನಡೆದಿತ್ತು. ಈಗ ಎಲ್ಲಾ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಹೌದು, ಶಿಕ್ಷಣ ಸಚಿವರು SSLC ಪರೀಕ್ಷೆ 1ರ ರಿಸಲ್ಟ್ ನ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ನಿಮ್ಮ SSLC ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತ ಹೇಳಿ ಹೇಳ್ಬೋದು. ಇನ್ನೇನು ಕೆಲವು ಕ್ಷಣದಲ್ಲಿ ನಿಮ್ಮ SSLC ಫಲಿತಾಂಶ ಬರುತ್ತೆ. ಹಾಗಿದ್ರೆ ಯಾವ ವೆಬ್ಸೈಟ್ಗೆ ಹೋಗಿ ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ನೋಡೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಿಮವಾಗಿ SSLC ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಪ್ರಕಟ ಮಾಡ್ತೀವಿ ಅಂತ ಹೇಳಿ ದಿನಾಂಕವನ್ನ ಅನೌನ್ಸ್ ಮಾಡಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ನಾಳೆನೆ ನಿಮ್ಮ SSLC ಫಲಿತಾಂಶ ಪ್ರಕಟ ಆಗ್ತಾ ಇದೆ. 23ನೇ ತಾರೀಕು ಏಪ್ರಿಲ್ 2026ರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ SSLC ಪರೀಕ್ಷೆ 1ರ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಸದರಿ ಫಲಿತಾಂಶವನ್ನ KARresults.nic.in ಈ ಒಂದು ವೆಬ್ಸೈಟ್ ನಲ್ಲಿ ನೀವು ರಿಸಲ್ಟ್ ನ ನೋಡಬಹುದಾಗಿದೆ. ಹಾಗೇನೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಅಥವಾ SMS ಮೂಲಕ ಕೂಡ ಫಲಿತಾಂಶದ ಮಾಹಿತಿಯನ್ನ ನೀವು ಮಂಡಳಿಯಿಂದ ಪಡೆದುಕೋಬಹುದಾಗಿದೆ. ಹಾಗೆ ಇದೇ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನ ಡಿಜಿ ಲಾಕರ್ ಮೂಲಕ ಪಡಿಬಹುದಾಗಿದೆ. ವಿದ್ಯಾರ್ಥಿಗಳು 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಡಿಜಿ ಲಾಕರ್ ನಲ್ಲಿ ನೀವು ಅಂಕಪಟ್ಟಿಯನ್ನ ಪಡೆದುಕೊಳ್ಬಹುದು. ಹಾಗಿದ್ರೆ ಮತ್ತಿನ್ಯಾಕ್ ತಡ, ನಾಳೆನೆ SSLC ಫಲಿತಾಂಶ ಬರ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಎಲ್ಲಾ ವಿದ್ಯಾರ್ಥಿಗಳಿಗೂ ಉತ್ತಮವಾದಂತಹ ಅಂಕಗಳು ಬರ್ಲಿ. ಹಾಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಬರಿಬೇಡಿ ಅಂತ ಹೇಳಿ ಹೇಳ್ತಾ, ಐ ವಿಶ್ ಯು ಗುಡ್ ಲಕ್.